ಬಂದೇ ಬಿಡ್ತು ಆ ಕ್ಷಣ. ಕನ್ನಡದ ಬಿಗ್ ಬಾಸ್ ಪ್ರಿಯರು ಇಷ್ಟು ದಿನ ಕಾಯ್ತಿದ್ದ ಆ ಕ್ಷಣ ಈಗ ಹತ್ರ ಬಂದಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಯಾವಾಗ ಶುರುವಾಗುತ್ತೆ? ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಎಂಟ್ರಿ ಕೊಡ್ತಾರೆ? ಸೆಲೆಬ್ರಿಟಿಗಳ ಜೊತೆಗೆ ಸಾಮಾನ್ಯ ಜನರು ಬರ್ತಾರಾ? ಮತ್ತು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ಈ ಸಂಭಾವ್ಯ ಕಂಟೆಸ್ಟೆಂಟ್ಗಳ ಲಿಸ್ಟ್ನಲ್ಲಿ ನಿಜವಾಗಿಯೂ ಯಾರೆಲ್ಲ ಇರ್ಬೋದು? ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ನೀವು ಯೂಟ್ಯೂಬಲ್ಲಿ ನೋಡುವಂಥ ತುಂಬ ದೊಡ್ಡ ದೊಡ್ಡ ಹೆಸರುಗಳು ಕೂಡ ಈ ಲಿಸ್ಟಲ್ಲಿ ಕೇಳಿಬರ್ತಾ ಇದೆ. ಹಾಗಾದರೆ ಸೀಸನ್ 13ರಲ್ಲಿ ನಿಜವಾಗಿಯೂ ಏನಿದೆ? ಕೊನೆವರೆಗೂ ನೋಡಿ, ಯಾಕಂದರೆ ಲಿಸ್ಟ್ನಲ್ಲಿ ನೀವು ಇಷ್ಟಪಡುವಂಥ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಕೂಡ ತುಂಬ ಜನ ಇದ್ದಾರೆ. ಕನ್ನಡ ಕಿರುತೆರೆಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಬಿಗ್ ಬಾಸ್ ಕನ್ನಡ ಈಗಾಗಲೇ 12 ಸೀಸನ್ಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಇದೀಗ ಎಲ್ಲರ ಕಣ್ಣು ಸೀಸನ್ 13ರ ಮೇಲಿದೆ. ಇಷ್ಟು ದಿನ ಬಿಗ್ ಬಾಸ್ ಯಾವಾಗ ಬರುತ್ತೆ ಅನ್ನೋ ಕುತೂಹಲ ತುಂಬಾ ಇತ್ತು. ಆದರೆ ಇದೀಗ ಆ ಕುತೂಹಲಕ್ಕೆ ದೊಡ್ಡ ಅಪ್ಡೇಟ್ ಸಿಕ್ಕಿದೆ. ಸೀಸನ್ 13 ಸೆಪ್ಟೆಂಬರ್ 5ರಿಂದ ಆರಂಭವಾಗಲಿದೆ ಎನ್ನುವ ಒಂದು ಮಾಹಿತಿ ಈಗ ಹರಿದಾಡ್ತಾ ಇದೆ. ಅಂದರೆ ಬಿಗ್ ಬಾಸ್ ಅಭಿಮಾನಿಗಳ ಕಾಯುವಿಕೆಗೆ ಅಂತಿಮ ಹಂತ ಶುರುವಾಗಿದೆ. ಅದರಲ್ಲೂ ಸೆಪ್ಟೆಂಬರ್ 5ರಂದು ಕಾರ್ಯಕ್ರಮ ಆರಂಭವಾಗಲಿದೆ ಅನ್ನೋ ಸುದ್ದಿ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ. ಮತ್ತೆ ಕಿಚ್ಚ ಸುದೀಪ್ ಬರ್ತಾರಾ? ಬಿಗ್ ಬಾಸ್ ಕನ್ನಡ ಅಂದಾಕ್ಷಣ ಕನ್ನಡಿಗರಿಗೆ ಮೊದಲು ನೆನಪಾಗುವ ಹೆಸರು ಕಿಚ್ಚ ಸುದೀಪ್. ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ಅವರೇ ನಿರೂಪಕರಾಗಿ ಮುಂದುವರಿಯುತ್ತಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ಪ್ರೋಮೋ ಕೂಡ ಅಭಿಮಾನಿಗಳ ಗಮನ ಸೆಳೆದಿದೆ. ಸುದೀಪ್ ಅವರ ಹೊಸ ಲುಕ್, ಬಿಗ್ ಬಾಸ್ನ ಹೊಸ ಥೀಮ್ ಮತ್ತು ಪ್ರೋಮೋದಲ್ಲಿರುವ ಡೈಲಾಗ್ಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿವೆ. ಒಟ್ಟಿನಲ್ಲಿ ಬಿಗ್ ಬಾಸ್ ವೇಟ್ ಈಸ್ ಓವರ್ ಅನ್ನೋ ಫೀಲ್ ಈಗ ಅಭಿಮಾನಿಗಳಿಗೆ ಬಂದಾಗಿದೆ. ಹಾಗಾದರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಏನು ಸ್ಪೆಷಲ್? ಪ್ರತಿ ಸೀಸನ್ನಲ್ಲೂ ಬಿಗ್ ಬಾಸ್ ಮನೆಯ ಇಂಟೀರಿಯರ್ ಒಂದು ದೊಡ್ಡ ಆಕರ್ಷಣೆ. ಇಂದಿನ ಸೀಸನ್ಗಳಲ್ಲಿ ಕರ್ನಾಟಕದ ಸಂಸ್ಕೃತಿ, ದಸರಾ, ಕಂಬಳ ಸೇರಿದಂತೆ ವಿವಿಧ ಥೀಮ್ಗಳಿಂದ ಮನೆಗೆ ವಿಭಿನ್ನ ಲುಕ್ ನೀಡಲಾಗಿತ್ತು. ಹೀಗಾಗಿ ಈ ಬಾರಿ ಮನೆ ಹೇಗಿರಲಿದೆ ಅನ್ನೋ ಕುತೂಹಲ ತುಂಬಾ ಇದೆ. ಆದರೆ ಮನೆಗಿಂತ ದೊಡ್ಡ ಕುತೂಹಲ ಇರೋದು ಈ ಬಾರಿ ಮನೆಯೊಳಗೆ ಯಾರು ಹೋಗ್ತಾರೆ ಅನ್ನೋದು. ಈ ಬಾರಿ ಸಾಮಾನ್ಯ ಜನರಿಗೂ ಅವಕಾಶ ನೀಡಲಾಗುತ್ತಿದೆ ಎನ್ನುವ ಮಾಹಿತಿ ಇದೆ. ಹಾಗಾದರೆ ಸಂಭಾವ್ಯ ಕಂಟೆಸ್ಟೆಂಟ್ಸ್ ಯಾರು? ಅಧಿಕೃತವಾಗಿ ಬಿಗ್ ಬಾಸ್ ಕನ್ಫರ್ಮ್ ಮಾಡಿದ ಲಿಸ್ಟ್ ಇಲ್ಲಿಲ್ಲ. ಸೋಷಿಯಲ್ ಮೀಡಿಯಾ ಚರ್ಚೆಗಳು, ಹರಿದಾಡುತ್ತಿರುವ ಮಾಹಿತಿಗಳು ಮತ್ತು ಸಂಭಾವ್ಯತೆಗಳ ಆಧಾರದ ಮೇಲೆ ಕೇಳಿ ಬರುತ್ತಿರುವ ಹೆಸರುಗಳು ಮಾತ್ರ ಈ ಲಿಸ್ಟ್ನಲ್ಲಿ ಇದೆ. ಮೊದಲ ಹೆಸರು ಇಲ್ಲಿ ಕೇಳಿ ಬರ್ತಾ ಇರೋದು ಡಾಕ್ಟರ್ ಬ್ರೋ. ಕನ್ನಡದ ಸೋಷಿಯಲ್ ಮೀಡಿಯಾ ಪ್ರೇಕ್ಷಕರಲ್ಲಿ ದೊಡ್ಡ ಜನಪ್ರಿಯತೆ ಹೊಂದಿರುವ ಇವರ ಹೆಸರು ಬಿಗ್ ಬಾಸ್ ಮನೆಗೆ ಸಂಬಂಧಿಸಿದ ಚರ್ಚೆಗಳಲ್ಲಿ ಕೇಳಿಬರುತ್ತಿದೆ. ಇವರು ಬಿಗ್ ಬಾಸ್ ಮನೆಗೆ ಬಂದರೆ ಅವರ ವಿಭಿನ್ನ ವ್ಯಕ್ತಿತ್ವ ಮತ್ತು ಅನುಭವಗಳು ಶೋನಲ್ಲಿ ಹೇಗೆ ಕೆಲಸ ಮಾಡ್ತವೆ ಅನ್ನೋದು ತುಂಬಾನೇ ಕುತೂಹಲಕರ ವಿಚಾರ. ನೆಕ್ಸ್ಟ್ ಎರಡನೇವರು ಅರ್ಚನಾ ಕೊಟ್ಟಿಗೆ. ನಟನೆ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಇವರ ಹೆಸರು ಸೀಸನ್ 13ರ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಲ್ಲಿ ಕೇಳಿಬರುತ್ತಾ ಇದೆ. ಇವರ ENT ಕ್ಲಿನಿಕ್ನಲ್ಲಿ ಮಾಡಿರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ನಟಿಯೊಬ್ಬರ ಎಂಟ್ರಿ ಸಾಮಾನ್ಯವಾಗಿ ಪ್ರೇಕ್ಷಕರ ಗಮನ ಸೆಳೆಯೋದು ಸಹಜಾನೇ. ಹುಲಿ ಕಾರ್ತಿಕ್. ಹಾಸ್ಯ ಮತ್ತು ಮನರಂಜನೆಯ ಮೂಲಕ ಜನರಿಗೆ ಪರಿಚಿತರಾಗಿರುವ ಇವರ ಎಂಟ್ರಿ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇರೋದಿಲ್ಲ ಅನ್ನೋ ನಿರೀಕ್ಷೆ ಅಭಿಮಾನಿಗಳಲ್ಲಿದೆ. ಕಾಮಿಡಿ ಕ್ಷೇತ್ರದ ಮೂಲಕ ಗುರುತಿಸಿಕೊಂಡಿರುವ ಇವರ ಹೆಸರು ಕೂಡ ಕಳೆದ ಕೆಲವು ಸೀಸನ್ಗಳಿಂದ ಬಿಗ್ ಬಾಸ್ ಚರ್ಚೆಗಳಲ್ಲಿ ಕೇಳಿಬರ್ತಾ ಇದೆ. ಈ ಬಾರಿ ನಿಜವಾಗಿಯೂ ದೊಡ್ಡ ಮನೆಯೊಳಗೆ ಎಂಟ್ರಿ ಕೊಡ್ತಾರಾ ಅನ್ನೋದನ್ನು ನಾವು ನೋಡಬೇಕಿದೆ. ನೆಕ್ಸ್ಟ್ ನಟಿ ಹಾಗೂ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವಂತಹ ಸುಷ್ಮಾ ರಾವ್. ಕಿರುತೆರೆ ಅನುಭವದ ಜೊತೆಗೆ ನಿರೂಪಣೆ ಅನುಭವ ಇರುವುದರಿಂದ ಬಿಗ್ ಬಾಸ್ನಂತಹ ವೇದಿಕೆಯಲ್ಲಿ ಇವರ ವ್ಯಕ್ತಿತ್ವ ಹೇಗಿರಬಹುದು ಎನ್ನುವ ಕುತೂಹಲ ಕೂಡ ತುಂಬಾ ಇದೆ. ಮುಂದಿನ ಹೆಸರು ಸಂಗೀತ ಕ್ಷೇತ್ರದಿಂದ ಬಾಳು ಬೆಳಗುಂದಿ. ಹಿಂದೆಯೂ ಇವರ ಹೆಸರು ಬಿಗ್ ಬಾಸ್ ಚರ್ಚೆಗಳಲ್ಲಿ ತುಂಬಾ ಕೇಳಿಬಂದಿತ್ತು. ಆದರೆ ಈ ಬಾರಿಯೂ ಕೂಡ ಮತ್ತೆ ಇವರ ಹೆಸರು ತುಂಬಾ ವೈರಲ್ ಆಗ್ತಾ ಇದೆ. ಸಂಗೀತ ಕ್ಷೇತ್ರದಿಂದ ಇವರಿಗೆ ಅವಕಾಶ ಸಿಗಬಹುದಾ ಅನ್ನೋ ಕುತೂಹಲ ಕೂಡ ತುಂಬಾ ಇದೆ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯಾಗುತ್ತಿರುವ ಹೆಸರು ಅಂದರೆ ವರುಣ್ ಆರಾಧ್ಯ. ಕಳೆದ ಸೀಸನ್ ಸಮಯದಲ್ಲೂ ಕೂಡ ಇವರ ಹೆಸರು ಬಿಗ್ ಬಾಸ್ಗೆ ಸಂಬಂಧಿಸಿದಂತೆ ತುಂಬಾ ದೊಡ್ಡದಾಗಿ ಕೇಳಿಬಂದಿತ್ತು. ಈ ಬಾರಿಯೂ ಕೂಡ ಇವರ ಹೆಸರು ಮತ್ತೆ ಮುನ್ನೆಲೆಗೆ ಬಂದು ನಿಂತಿದೆ. ಆದರೆ ಅವರು ನಿಜವಾಗಿಯೂ ಮನೆಯೊಳಗೆ ಬರ್ತಾರಾ ಅನ್ನೋದು ಇನ್ನೂ ಖಚಿತವಾಗಿಲ್ಲ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾದ ದೊಡ್ಡ ಸೆನ್ಸೇಷನ್ ಅಂತ ಹೇಳ್ಬೋದು ಸ್ಯಾಮ್ ಸಮೀರ್ ಅವರು. ಸ್ಯಾಮ್ ಸಮೀರ್ ಅವರ ಹೆಸರು ಈಗ ದೊಡ್ಡದಾಗಿ ಕೇಳಿಬರ್ತಾ ಇದೆ. ಯೂಟ್ಯೂಬ್ ಪ್ರೇಕ್ಷಕರ ಮನದಲ್ಲಿ ಅಡಗಿರುವಂತಹ ಸ್ಯಾಮ್ ಸಮೀರ್ ಅವರು ಬಿಗ್ ಬಾಸ್ ಮನೆಗೆ ಬಂದರೆ ಅವರ ಡಿಜಿಟಲ್ ಪ್ರೇಕ್ಷಕರು ಶೋ ಕಡೆಗೆ ಬರಬಹುದು. ಹೀಗಾಗಿ ಇವರ ಹೆಸರು ಕೂಡ ಕುತೂಹಲ ಮೂಡಿಸಿದೆ. ಇನ್ನೂ ಹೆಸರುಗಳು ಇದೆಯಾ? ಹೌದು, ಈ ಬಾರಿ ಕೇವಲ ಇಷ್ಟು ಹೆಸರುಗಳಲ್ಲ, ಇನ್ನೂ ಹಲವಾರು ಸೆಲೆಬ್ರಿಟಿಗಳು, ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್, ಕಾಮಿಡಿ ಕಲಾವಿದರು ಮತ್ತು ಸಾಮಾನ್ಯ ಜನರ ಹೆಸರುಗಳು ಬಿಗ್ ಬಾಸ್ ಸೀಸನ್ 13ಕ್ಕೆ ಸಂಬಂಧಿಸಿದಂತೆ ಕೇಳ್ತಾನೆ ಬರ್ತಾ ಇದೆ. ಆದರೆ ಇಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಬೇಕು, ಬಿಗ್ ಬಾಸ್ನಲ್ಲಿ ಕೊನೆ ಕ್ಷಣದವರೆಗೂ ಕೂಡ ಸರ್ಪ್ರೈಸ್ ಇದ್ದೇ ಇರುತ್ತೆ.
ಆದ್ದರಿಂದ ಈಗ ಹರಿದಾಡುತ್ತಿರುವಂಥ ಪ್ರತಿಯೊಂದು ಹೆಸರನ್ನು ಕೂಡ ಅಧಿಕೃತವಾಗಿ ಇದೇ ಲಿಸ್ಟ್ ಇರ್ಬೋದು ಅಂತ ನಾವು ನಂಬೋಕ್ಕಾಗಲ್ಲ. ನಾವು ಹೇಳಿದ ಸಂಭಾವ್ಯ ಹೆಸರುಗಳಲ್ಲಿ ನಿಮಗೆ ಹೆಚ್ಚು ಇಷ್ಟವಾದವರು ಯಾರು? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಸೀಸನ್ 13ಕ್ಕೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ಗಳು, ಕಂಟೆಸ್ಟೆಂಟ್ಗಳ ಲಿಸ್ಟ್ ಮತ್ತು ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.